ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಮಾಗಿದೆ.
ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಂಆಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಂಆಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಂಆಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಈ ಬಸ್ ದುರಂತ ನಡೆದಿತ್ತು. ಅದೇ ಜಾಗದಲ್ಲಿ ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿದೆ. ಚಿತ್ರದುರ್ಗದ ಜಾವಗೊಂಡನಹಳ್ಳಿಯಲ್ಲಿ ಸರಣಿ ಅಪಘಾತ ಆಗಿದೆ. 3 ಕಾರುಗಳು ಜಖಂಆಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯೂರು ದುರಂತದ ಬೆನ್ನಲ್ಲೇ ಈಗ ಅದರ ಸಮೀಪದಲ್ಲೇ ಅಪಘಾತ ಏನಾಗಿತ್ತು ಅದರ ಸಮೀಪದಲ್ಲೇ ಮತ್ತೊಂದು ಅಪಘಾತ ಆಗಿರೋದು. ಇಲ್ಲಿ 3 ಕಾರುಗಳು ಜಖಂಗೊಂಡಿದೆ. ಏನಾಯ್ತು, ಸಡನ್ ಆಗಿ ಬ್ರೇಕ್ ಹಾಕಿದ್ರ ಅಥವಾ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನ ನಡೆಸುತ್ತಿದ್ದಾರೆ.